ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರವೆಯಿಂದ ಬರೀ ಉಪ್ಪಿಟ್ಟುಗಳೇ ಮಾಡಿಕೊಂಡು ಡೈಲಿ ಅದೇ ಉಪ್ಪಿಟ್ಟು ಅದೇ ಮಾಮೂಲು ರೊಟ್ಟಿಗಳು ತಿನ್ಕೊಂಡು ಬೇಜಾರಾಗುತ್ತೆ ಕೆಲವೊಂದು ಸಲ. ಹಾಗೆ ಈ ಒಂದು ಥರ ಡಿಫ್ರೆಂಟಾಗಿ ನಾವು ಬೆಳಗ್ಗೆ ತಿಂಡಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ನಾನು ಪೂರ್ತಿ ಒಂದು ಸೌತೆಕಾಯಿನ ತೊಗೊಳ್ತೀನಿ. ಇದಕ್ಕೆ ಸೌತೆಕಾಯಿನೇ ಒಂದು ಚೆನ್ನಾಗಿ ರುಚಿ ಕೊಡುತ್ತೆ. 3 ಕ್ಯಾರೆಟನ್ನು ತುರಿ ತೊಗೊತೀನಿ, ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊತೀನಿ, ಹಾಗೆ ಹಸಿಮೆಣಸಿನಕಾಯಿ ಮತ್ತು ಶುಂಠಿನ ಒಂದು ಪೇಸ್ಟ್ ಮಾಡ್ಕೊತೀನಿ, ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಸೌತೆಕಾಯಿ ತುರಿನ ಫಸ್ಟ್ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದು ಪೂರ್ತಿ ಹಾಕ್ಕೋಬೇಕು. 1 ಬೌಲ್ ಅದೇ ಮೆಜರ್ಮೆಂಟಲ್ಲಿ ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ. ನಮಗೆ ರವೆ ಎಷ್ಟು ಹಾಕ್ಕೊತೀವೋ ನೋಡಿಕೊಂಡು ನಾವು ತರಕಾರಿಗಳನ್ನೆಲ್ಲ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಕಾಯಿ ತುರಿ ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಇಲ್ಲಿ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ, ಈ ಒಂದು ರೊಟ್ಟಿಗೆ ಬೆಲ್ಲ ನಾವು ಬೇಕಿದ್ರೆ ಆರ್ಗ್ಯಾನಿಕ್ ತೊಗೊಬೋದು, ಇಲ್ಲಾಂದರೆ ನಾರ್ಮಲ್ ಬೆಲ್ಲನೂ ತೊಗೊಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನೇ, ಜೋನೆ ಬೆಲ್ಲನ ಒಂದು 2 ಚಮಚದಷ್ಟು, ಒಂದು ದೊಡ್ಡ ಚಮಚದಲ್ಲಿ ಒಂದು ಹಾಕಿದ್ದೀನಿ. ಇಲ್ಲಿ ನೋಡಿ, ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ತಿದ್ದೀನಿ. ಇದೆಲ್ಲವೂ ಚೆನ್ನಾಗಿ ನೀರು ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಇದನ್ನು ನೆನೆಸಿಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಬಿಡಬೇಕದು. ಇದೇ ನೀರಲ್ಲೇ ನಾವು ರವೆನ ಕಲಿಸ್ಕೊಬೇಕು. ಇದಕ್ಕೆ ಒಂದು ಚೂರು ಕೂಡ ನೀರು ಹಾಕ್ಕೊಬಾರ್ದು. ನೋಡಿ, ಇವಾಗ ಮಿಕ್ಸ್ ಮಾಡಿ 1 ಅಥವಾ 2 ನಿಮಿಷಗಳ ಕಾಲ ಹಾಗೆ ಎತ್ತಿಟ್ಕೊಳ್ಳೋಣ ಇದನ್ನು. ಈಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಬನ್ನಿ ತೆಗಿತಾ ಇದ್ದೀನಿ. ನೋಡಿ, 1-2 ನಿಮಿಷ ಆಗಿದೆ. ಚೆನ್ನಾಗಿ ನೀರು ಬಿಟ್ಕೊಳ್ಳಿದೆ. ಬೆಲ್ಲದ ನೀರು ಹಾಗೆ ಸೌತೆಕಾಯಿ ಕ್ಯಾರೆಟಲ್ಲಿರೋ ನೀರಿನಂಶ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಸಪ್ರೇಟ್ ನೀರಿನ ಒಂದು ಅಂಶ ಎಳ್ಕೊಂಡಿದೆ. ನೋಡಿ, ನೀರು ಸಪ್ರೇಟ್ ಆಗಿದೆ. ಈ ಥರ ಇದ್ಮೇಲೆ ನಾವು ಇವಾಗ ರವೆ ಕಲಿಸ್ಕೊಳ್ಳೋಣ. ನೋಡಿ, ಈಗ ಒಂದು ದೊಡ್ಡದಾದ ಒಂದು ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿದರೆ ಒಂಥರ ಮೆತ್ತಗೆ ಅಂಟಂಟಾಗಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈಗ ನೋಡಿ, 1 ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಅದನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈಗ ನೋಡಿ, ರವೆ ಹಾಕ್ತಾ ಇದ್ದೀನಿ. 2 ಬೌಲಷ್ಟು ರವೆ, ಅಂದರೆ ನಾವು ಇಲ್ಲಿ ನೀರಿನಂಶ ನೀರು ಎಷ್ಟಿದೆಯೋ, ಸೌತೆಕಾಯಿಯಲ್ಲಿ ಇರೋ ನೀರು ಎಷ್ಟಿದೆಯೋ ಅಷ್ಟನ್ನು ನಾನು ರವೆ ಹಾಕಿ ಕಲಿಸ್ಕೊತೀನಿ. ಇದೇ ನೀರಲ್ಲಿ ಕಲಿಸ್ಕೊಬೇಕು. ಹಾಗಿದ್ದಾಗ ಮಾತ್ರ ಚೆನ್ನಾಗಿ ಜಿಗಿಯಾಗಿ ನಮಗೆ ರೊಟ್ಟಿ ಮಾಡೋಕ್ಕೆ ತಟ್ಟಕ್ಕೆ ಬರುತ್ತೆ. ನಮಗೆ ಬೇಕಂದರೆ ಈ ರೊಟ್ಟಿನ ದೊಡ್ಡದಾಗಿ ಕೂಡ ಮಾಡ್ಕೊಬೋದು, ಸಣ್ಣದಾಗಿ ಚಪಾತಿ ಥರನಾದರೂ ಮಾಡ್ಕೊಬೋದು. ಇದನ್ನು ನೋಡಿ, ಕೈಯಲ್ಲಿ ಚೆನ್ನಾಗಿ ಎಲ್ಲ ತರಕಾರಿಗೂ ರವೆ ಮಿಕ್ಸ್ ಆಗೋ ಥರ ನಾವು ಕೈಯಲ್ಲೇ ಕಲಿಸ್ಕೊಬೇಕು. ಸೌಟಲ್ಲಿ ಕಲಿಸಿದ್ರೆ ಅಷ್ಟು ಗೊತ್ತಾಗಲ್ಲ. ಮತ್ತು ರವೆ ನೋಡಿ ಸಾಲ್ಟೇಜ್ ಆಯಿತು, ಮತ್ತೆ ನಾನು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಇದು ಒಂದು ಅಂಟಾಗುತ್ತೆ. ಅಂಟಾಗಿ ಒಂದು ಉಂಡೆ ಆಗೋ ಥರ ನಾವು ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಬೇಕು. ತುಂಬ ರುಚಿಯಾಗಿರುತ್ತೆ. ಮತ್ತು ಬೆಲ್ಲ, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಅದು ಒಂಥರ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ, ಖಾರ ಇರುತ್ತೆ. ಈ ರೊಟ್ಟಿಗೆ ಸ್ವಲ್ಪ ತುಪ್ಪ ಇದ್ದರೆ ಸಾಕಾಗುತ್ತೆ. ಅಷ್ಟೊಂದು ಬೆಳಗ್ಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರವೆ ಒಂದು ರೊಟ್ಟಿ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಬೆಲ್ಲ ಹಾಕದೆ ಒಂದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಕಲಸಿದ್ದೀನಿ. ಇವಾಗ ಉಂಡೆ ಕಟ್ಟಕ್ಕೆ ಬರುತ್ತೆ. ಇವಾಗ ರೊಟ್ಟಿನೂ ಕೂಡ ತಟ್ಬೋದು ನಾವು. ನೋಡಿ, ಈಗ ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಹಿಟ್ಟು ರೆಡಿ ಇದೆ. ಈಗ ನಾವು ಇದನ್ನು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಹದ ಕರೆಕ್ಟಾಗಿ ಬಂದಿದೆ. ನೋಡಿ, ಬೇಗ ಮಾಡ್ಕೊಬೋದು ಅಂತ ನನಗೆ ಎಷ್ಟು ಬೇಕಾಗುತ್ತೋ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಳ್ತೀನಿ. ಫಸ್ಟು ನೋಡಿ, ಒಂದು ಬೌಲಿಗೆ ಎತ್ತಿ ಇಟ್ಕೊಳ್ತೀನಿ. ಈ ಥರ ಉಂಡೆ ಮಾಡಿಟ್ಕೊಂಡ್ರೆ ಬೇಗ ನಾವು ರೊಟ್ಟಿನ ತವ ಬಿಸಿ ಇಟ್ಕೊಂಡ್ರೆ ಬೇಗ ರೊಟ್ಟಿನ ಮಾಡ್ಬೋದು. ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಡಿಫ್ರೆಂಟ್ ಅಂತ ನಾವು ಮಾಡೋಕ್ಕೋದ್ರೆ ರವೆಯಿಂದ ಉಪ್ಪಿಟ್ಟುಗಳು ತಿನ್ನೋಕ್ಕಾಗಲ್ಲ. ಈ ಥರ ಆದರೆ ಬಿಸಿ 1-2 ರೊಟ್ಟಿನ ತಿನ್ಬೋದು. ಖಾರ ಚಟ್ನಿ ಅಥವಾ ಟೊಮೆಟೊ ಸಾಸ್ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ದರೆ ಕಾಯಿ ಚಟ್ನಿನೂ ಮಾಡ್ಕೊಬೋದು. ಹಾಗೂ ಯಾವುದು ಇಲ್ಲ ಅಂದರೆ ತುಪ್ಪನೂ ಕೂಡ ಹಾಕ್ಕೊಂಡು ನಾವು ತಿನ್ಬೋದು. ನೋಡಿ, ಇಲ್ಲಿ ಒಂದು ಕವರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈಗ ನೋಡಿ, ನಾನು ರೊಟ್ಟಿನ ಸಣ್ಣದಾಗಿ ಚಪಾತಿ ಅದಕ್ಕೆ ನಾನು ತಟ್ಕೊತಾ ಇದ್ದೀನಿ. ಇದನ್ನು ಬೇಕಿದ್ರೆ ದೊಡ್ಡಗೂ ಮಾಡ್ಕೊಬೋದು.
ನೋಡ್ಬೋದು, ಇದೇನು ಹರಿದೋಗಲ್ಲ, ಚೆನ್ನಾಗಿ ಎದ್ದು ಬರುತ್ತೆ. ಯಾಕಂದರೆ ನೀರಿನಂಶ ಹಾಕಿಲ್ಲಲ್ಲ, ಹಾಗಾಗಿ ನೋಡಿ. ಇದನ್ನು ನಾನಿವಾಗ ತಟ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಮಗೆ ಎಷ್ಟು ಹದ ಬೇಕೋ ಅಷ್ಟು ತಟ್ಕೊಂಡು ಈಗ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೂನಿನಷ್ಟು ತುಪ್ಪನ ನಾನು ನೋಡಿ, ತವ ಬಿಸಿ ಇದೆ, ಒಂದು ಸ್ಪೂನಿನಷ್ಟು ತುಪ್ಪ ಹಾಕಿದ್ದೀನಿ. ಈಗ ನಾನು ಇದನ್ನು ತವದ ಮೇಲೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸಿಮ್ಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿರಬೇಕು. ಕೆಂಪು ಅಂದರೆ ರೆಡ್ ಕಲರ್ ಥರ ಬೇಯ್ದ ಮೇಲೆ ಇದನ್ನು ನಾವು ಎತ್ತಿ ಹಾಕ್ಕೊಬೇಕು. ನೋಡಿ, ಎರಡು ಮುಖ ಸ್ವಲ್ಪ ಕೆಂಪು ಥರ ಆಗಿದೆ. ಈಗ ನೋಡಿ, ಇನ್ನೊಂದು ಹಾಕಿದ್ದೀನಿ. ತುಪ್ಪ ಹಾಕಿ ಒಂದು ಅರ್ಧ ಸ್ಪೂನು ನಾವು ಬೇಯಿಸುವಾಗ ಹಾಕಿದರೆ, ತಿನ್ನುವಾಗ ಒಂದು ಸ್ಪೂನ್ ತುಪ್ಪ ಇದ್ದರೆ ಮಸ್ತಾಗಿರೋ ಒಂದು ರವೆ ರೊಟ್ಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ, ಎಲ್ಲವೂ ರುಚಿ. ಕಾಯಿ ತುರಿ ಹಾಕಿರೋದ್ರಿಂದ, ಕಾಯಿ ತುರಿ, ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಈ ಒಂದು ರೊಟ್ಟಿ. ನೋಡಿ, ಸೌತೆಕಾಯಿ ಹಾಕಿದ್ರಿಂದ ಸ್ವಲ್ಪ ಸಾಫ್ಟ್ ಇರುತ್ತೆ, ಸ್ವಲ್ಪ ಗರಿ ಗರಿ ಇರುತ್ತೆ, ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಇದನ್ನು ಸರ್ವ್ ಮಾಡ್ಕೊಂಬರ್ತೀನಿ. ನಮ್ಮ ರೊಟ್ಟಿ, ನಮ್ಮ ರವೆ ರೊಟ್ಟಿ, ಮಸಾಲೆ ರವೆ ರೊಟ್ಟಿ ರೆಡಿ ಆಯಿತು ಸ್ನೇಹಿತರೆ. ಇವತ್ತಿನ ರವೆ ರೊಟ್ಟಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಹಳ್ಳಿ ರುಚಿಯ ಸೊಬಗು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ಇನ್ನೊಂದು ಟ್ರೆಡಿಷ್ನಲ್ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ತುಂಬು ಹೃದಯದ ಧನ್ಯವಾದಗಳು.